ನಮಸ್ತೆ, ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ. ಜನತಾದಳ ಪಕ್ಷದ ಅಧ್ಯಕ್ಷರು, KRPುರಂ ವಿಧಾನಸಭಾ ಕ್ಷೇತ್ರ. ಇವತ್ತಿನ ದಿನ ನಮ್ಮ KRPುರಂ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಷ್ಟಿದೆ, ಅದರ ವಾಸ್ತವಾಂಶ ಏನು, ಅದು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥ ಒಂದು ಇದನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಮ್ಮ ಶಿವನ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಒಂದು ಪ್ಲ್ಯಾಂಟಿಗೆ ಬಂದಿದ್ದೀವಿ. ಇಲ್ಲಿ ಈ ಪ್ಲ್ಯಾಂಟ್ನ ಯಾರೋ ಒಬ್ಬರು ಗುತ್ತಿಗೆ ತಗೊಂಡಿದ್ದಾರೆ ಅಂತಕ್ಕಂಥವ್ರು ನಮ್ಮ ಜೊತೆಗೆ ಫೋನಲ್ಲಿ ಮಾತನಾಡ್ತಾರೆ. ಅವರು ಮಾತಾಡ್ತಾನೆ ಬೆದರಿಸ್ತಾರೆ, ನೀವು ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಬಾರ್ದು, ಪ್ಲ್ಯಾಂಟ್ ಒಳಗಡೆ ಹೋಗಬಾರ್ದು ಅಂತ. ನಾವು ಟೆಂಡರ್ ತಗೊಂಡಿದ್ದೀವಿ ಅಂತಕ್ಕಂಥದ್ದು. ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಟೆಂಡರು ಯಾವ ರೀತಿ ಕೊಟ್ಟಿದ್ದಾರೆ ನಿಮಗೆ, KRPುರಂ ಇರ್ತಕ್ಕಂಥ ಎಷ್ಟು ಶುದ್ಧ ನೀರು ಕುಡಿಯೋ ಘಟಕಗಳು ಎಷ್ಟಿದೆ, ಅದಕ್ಕೆ ಟೆಂಡರು ಇವ್ರು ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ನೋಡೋದಾದರೆ ಇಲ್ಲಿ ಈ ಪ್ಲ್ಯಾಂಟ್ನಲ್ಲಿ ನೋಡೋದಾದರೆ ಒಂದು ದಿನಕ್ಕೆ ಸರಿಸುಮಾರು 1000ದಿಂದ 1500 ಕ್ಯಾನ್ಗಳು ಒಂದು ದಿನಕ್ಕೆ ಇಲ್ಲಿಂದ ನೀರು ಸರಬರಾಜಾಗುತ್ತೆ. ಅಂದರೆ 1500 ಕುಟುಂಬಗಳು ಇವತ್ತಿನ ದಿನ ಏಕಾಏಕಿ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು. ನಾವು ತಿಳ್ಕೊಬೇಕು ಇಲ್ಲಿ ವಾಸ್ತವಾಂಶ ಏನು ಅಂದರೆ, ಈ ನೀರು ಬರ್ತಾ ಇರ್ತಕ್ಕಂಥದ್ದು ಕೆರೆಯಲ್ಲಿ, ಈ ಪ್ಲ್ಯಾಂಟ್ ಇರ್ತಕ್ಕಂಥದ್ದು ಕೆರೆಯಲ್ಲಿ. ಅಂದರೆ ಕೆರೆ ನೀರನ್ನು ಜನರೇಟ್ ಮಾಡಿ ರೀಜನ್ರೇಟ್ ಮಾಡಿ ಇವತ್ತಿನ ದಿನ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ 1,500 ಜನಕ್ಕೆ ನೀರು ರೀಚ್ ಆಗ್ತಾ ಇದೆ. ಅಂದರೆ ನಾವು ಇದರಲ್ಲಿ ಸತ್ಯ ಎಷ್ಟಿದೆ, ಈ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆಯೋ ಇಲ್ಲ ಅಂತಕ್ಕಂಥದ್ದನ್ನ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದರೆ ಇವತ್ತು ನೀರಿಂದನೇ ಎಲ್ಲ ರೀತಿ ಕಾಯಿಲೆಗಳು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನಾವು ಒಳಗಡೆ ಹೋಗಿ ಪರಿಶೀಲನೆ ಮಾಡಿದಾಗ ಅದು ಫುಲ್ ಕಂಪ್ಲೀಟಾಗಿ ಪಾಚಿ ಕಟ್ಬಿಟ್ಟಿದೆ. ಆ ಪ್ಲ್ಯಾಂಟಲ್ಲಿ ಇರ್ತಕ್ಕಂಥ ಫಿಲ್ಟರ್ಗಳು ಎಷ್ಟು ವರ್ಷ ಆಗಿದೆಯೋ ಕ್ಲೀನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ನಾನು ಬರೀ 1.5 ತಿಂಗಳಾಗಿದೆ ನಾನು ಕೆಲಸಕ್ಕೆ ಬಂದು, ಸೊ ನನ್ನ ಹತ್ರ ಯಾವುದೇ ರೀತಿ ಮಾಹಿತಿ ಇಲ್ಲ ಅಣ್ಣ, ಅದು ಅವ್ರು ಬರ್ತಾರೆ, ಅವ್ರು ಬಂದಾಗ ಮಾತಾಡಿ ಅಂತ. ಅವ್ರು ಯಾರೋ ಫೋನಲ್ಲಿ ಮಾತಾಡ್ತಾ ಧಮಕಿ ಹಾಕ್ತಾರೆ, ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ನಾನು ಸಂಬಂಧಪಟ್ಟಂಥ ಇಲಾಖೆ, ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಇವತ್ತಿನ ದಿನ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಇಂಥ ಶುದ್ಧ ಕುಡಿಯೋ ನೀರು ಘಟಕಗಳು ಯಾವುದೋ ಫಂಡ್ ಬರ್ತದೆ, MLA ಫಂಡು ಅಥವಾ MLC ಫಂಡ್ ಬರ್ತದೆ ಅಂತ ಅಂದ್ಬಿಟ್ಟು ಕಾಟಾಚಾರಕ್ಕೋಸ್ಕರ ಪ್ಲ್ಯಾಂಟ್ಗಳನ್ನ ಹಾಕಿ ಜನಸಾಮಾನ್ಯರ ಜೀವನದ ಜೊತೆ ಆಟ ಆಡ್ತಕ್ಕಂಥದ್ದು ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲಿ ನಿಲ್ಲಬೇಕು. ಅದೇ ರೀತಿ ಇವತ್ತಿನ ದಿನ ಪ್ಲ್ಯಾಂಟ್ಗಳ ಮೇಂಟೆನೆನ್ಸ್ ಹೇಗಿದೆ, ಇಲ್ಲಿ ಯಾವತ್ತೂ ಅಧಿಕಾರಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆಮೇಲೆ ಇಲ್ಲಿ ಭಾಳ ಮುಖ್ಯವಾಗಿ ನೋಡೋದಾದರೆ, ಇದನ್ನು ಗುತ್ತಿಗೆ ತಗೊಂಡಿರ್ತಕ್ಕಂಥವ್ರು ಸರ್ಕಾರಕ್ಕೆ ಎಷ್ಟು ಹಣ ಕಟ್ತಿದ್ದಾರೆ, ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷ ಕೊಟ್ಟಿದ್ದಾರೆ ಗುತ್ತಿಗೆ, ಇದೆಲ್ಲನೂ ಭಾಳ ಮುಖ್ಯ ಆಗ್ತದೆ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೊಂದು ದೊಡ್ಡ ದಂಧೆ ಆಗಿದೆ. 1,500 ಕ್ಯಾನ್ ಒಂದು ದಿನಕ್ಕೆ ಹೋಗ್ತಾ ಇದೆ ಅಂದರೆ ಅದು ಬರ್ತಾ ಇರ್ತಕ್ಕಂಥ ರೆವಿನ್ಯೂ ಎಷ್ಟು, ಹಣ ಯಾರಿಗೆ ಹೋಗ್ತದೆ ನೇರವಾಗಿ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ಪ್ರಶ್ನೆ. ಇವತ್ತು ಮಾತಾಡ್ತಾ ಅವ್ರು ನಮ್ಗೆ ಹೇಳಿದ್ದಾರೆ, ನಾಳೆ ಸಂಜೆ ಅಷ್ಟೊತ್ತಿಗೆ ನಮಗೆ ಡಾಕ್ಯುಮೆಂಟ್ ತೊಗೊಂಬಂದು ಕೊಡ್ತಾರೆ ಅಂತಕ್ಕಂಥದ್ದು. ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ, ಈ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತಗೊಬಂದು ಸಂಬಂಧಪಟ್ಟಂಥ ಇಲಾಖೆಗೆ ತಲುಪಿಸೋಂಥ ಕೆಲಸ ಆಗಬೇಕು. ಈ ಘಟಕಗಳ ಮೇಲೆ ನಮ್ಮ GB ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಸೂಕ್ತವಾದ ಕ್ರಮ ಜರುಗಿಸಬೇಕು. ಯಾಕಂದರೆ ಇದು ಸಾವಿರಾರು ಕುಟುಂಬಗಳಿಗೆ ಇವತ್ತು ನೀರು ಅಂತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಕ್ಷೇತ್ರದಲ್ಲಿ ಆರೋಗ್ಯ ದೃಷ್ಟಿಯಿಂದ ಇವತ್ತಿನ ದಿನ ಈ ಕೆಲಸ ಕೂಡಲೇ ಅಧಿಕಾರಿಗಳು ಮಾಡಬೇಕಂತಕ್ಕಂಥ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲ್ಯಾಂಟು ಕುಡಿಯೋದಕ್ಕೆ ನೀರು ಯೋಗ್ಯತೆ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಚೆಕ್ ಮಾಡಬೇಕು. ನಾವು ಬರ್ತಾ ಈಗಾಗಲೇ ಕೇಳಿದ್ವಿ ಅವ್ರ ಹತ್ರ, TDS ಮಿಷಿನ್ ಇದೆಯಾ ಅಂದರೆ TDS ಮಿಷಿನ್ ಇಲ್ಲ ಅಣ್ಣ, ಎಲ್ಲಿದೆ ಅಂತಕ್ಕಂಥದ್ದು. TDS ಎಷ್ಟಿದೆಯೋ, ಕುಡಿಯೋದಕ್ಕೆ ಯೋಗ್ಯತೆ ಇದೆಯೋ, ನೀರನ್ನ ಚೆಕ್ ಮಾಡೋದಕ್ಕೆ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಅನ್ನೋದಾದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಅವ್ಯವಹಾರ ಆಗ್ತಾ ಇದೆ, ಇಲ್ಲಿ ಎಷ್ಟು ಬೇಜವಾಬ್ದಾರಿಯಿಂದ ಇವತ್ತಿನ ದಿನ ನೀರು ಕ್ಷೇತ್ರಕ್ಕೆ ಸರಬರಾಜಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇಂತಹ ಪ್ಲ್ಯಾಂಟ್ಗಳನ್ನು ಕೂಡಲೇ ಬಂದ್ ಮಾಡಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ, ಇವು ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇಲ್ಲ. ಈ ನೀರು ಬರ್ತಾ ಇರ್ತಕ್ಕಂಥದ್ದೇ ಕೆರೆ ನೀರು ಇವತ್ತಿನ ದಿನ ಎಷ್ಟು ಫಿಲ್ಟರ್ ಆಗ್ತಾ ಇದೆ, ಅದು ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ ಚೆಕ್ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳಲ್ವಾ. ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, GB ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಥವಾ ಇದರಲ್ಲಿ 1500 ಕ್ಯಾನಲ್ಲಿ ನಿಮ್ಗೆ ಏನಾದರೂ ಪಾಲಿದೆ ಅದನ್ನು ಹೇಳಬೇಕಲ್ವಾ. ಆ ಕಾರಣ ಈ ಭಾಗದ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. GB ಅಧಿಕಾರಿಗಳು ಭಾಳ ಮುಖ್ಯವಾಗಿ, ನೀವು ಟೆಂಡರ್ ಕರೆದುಬಿಟ್ಟು ಎಷ್ಟೋ ವರ್ಷ ಆದಮೇಲೆ ನೀವು ಅಲ್ಲೇ ಕುತ್ಕೊಂಡ್ರೆ ಆಗಲ್ಲ. ಸ್ಥಳಕ್ಕೆ ಬಂದು ಈ ಪ್ಲ್ಯಾಂಟ್ನ ವಾಸ್ತವಾಂಶದ ಏನಂತಕ್ಕಂಥದ್ದನ್ನ ತಿಳ್ಕೊಂಡು ಜನರ ಪರವಾಗಿ ನೀವು ಇವನ್ನ ನಡೆಸಬೇಕು. ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಂತಹ ಪ್ಲ್ಯಾಂಟ್ಗಳನ್ನು ನೀವು ಮುಚ್ಚಿ ಜನಕ್ಕೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಮನವಿಯನ್ನು ನಾವು ಮಾಡ್ಕೊಳ್ತೀವಿ. ಈ ಹೋರಾಟ ಈ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಪ್ಲ್ಯಾಂಟ್ಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.